ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ಅದು ಖಂಡಿತವಾಗ್ಲೂ ಎಲ್ಲ ಪ್ಯಾರೆಂಟ್ಸ್, ಎಲ್ಲ ಒಂದು ಪೋಷಕ ಪಾಲಕರೇನಿದ್ದೀರಾ ಅವರಿಗೋಸ್ಕರ. ಸೊ ಎಲ್ರಿಗೂ ಅವರ ಮಕ್ಕಳ ಬಗ್ಗೆ ತುಂಬ ಚಿಂತೆ ಇರುತ್ತೆ. ಅವರ ಎಜುಕೇಷನ್ ಆಗಿರಲಿ, ಅವರ ಬೆಳವಣಿಗೆ ಆಗಿರಲಿ, ಹಾಗೆ ಅವರ ಈ ಒಂದು ಕೌಶಲ್ಯಗಳೇನಿದೆ ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡೋರಾಗಿರ್ತೀರ. ಹಾಗಿದ್ರೆ ಇವತ್ತಿನೊಂದು ವಿಡಿಯೋದಲ್ಲಿ ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿ ಅರಿವಿನ ಕೌಶಲ್ಯಗಳನ್ನು ಬಲಪಡಿಸುವ 9 ದೈನಂದಿನ ಆಹಾರಗಳನ್ನು ಪರಿಚಯಿಸ್ತೇನೆ. ಓಕೆನಾ? ಸೊ ನೀವು ನಿಮ್ಮ ಮಕ್ಕಳ ಒಂದು ಫುಡ್ ಹ್ಯಾಬಿಟ್ಸ್ನಲ್ಲಿ ಈ ಒಂದು ಆಹಾರಗಳನ್ನ ಸೇರಿಸ್ಕೊಂಡ್ರೆ ಈ ಒಂದು ಕೌಶಲ್ಯಗಳೇನಿದೆ ಅದನ್ನ ಬಲಪಡಿಸ್ಬೋದು ಅಂತಲೇ ಹೇಳ್ಬೋದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನೀವು ಕೊಡಬೇಕಾದ ಆಹಾರಗಳಲ್ಲಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಕೊಬ್ಬಿನ ಮೀನುಗಳು. ಈ ಒಂದು ಮೀನು ಏನಿದೆ ಅದು ಅಷ್ಟೇ ಒಳ್ಳೇದು ಅಂತ ಹೇಳ್ಬೋದು, ಬಿಕಾಸ್ ಇದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಈ ಒಂದು ಫ್ಯಾಟ್ ಏನಿದೆ ಅದನ್ನು ಅನ್ಸ್ಯಾಚುರೇಟೆಡ್ ಅಂದರೆ ಯಾವುದೇ ಒಂದು ಎಣ್ಣೆ ಆಗಿರಲಿ, ಆಯಿಲ್ ಆಗಿರಲಿ ನಾವು ಕೃತಕವಾಗಿ ಸೇರಿಸಿರುವುದಲ್ಲ, ಅದರಲ್ಲಿ ಇರುವಂಥದ್ದೇ. ಓಕೆ? ಸೊ ಅದು ನ್ಯಾಚುರಲ್ ಆಗಿರುವಂತಹ ಒಂದು ಕೊಬ್ಬು. ಸೊ ಹಾಗಾಗಿ ಈ ಒಂದು ಕೊಬ್ಬಿನ ಮೀನುಗಳು ಏನಿದೆ, ದೊಡ್ಡ ಮೀನುಗಳು ಏನಿದೆ ಅವುಗಳು. ಓಕೆನಾ? ಸೊ ಕೊಬ್ಬಿನ ಮೀನು ಯಾವುದು ಅಂತ ನಿಮಗೆ ಗೊತ್ತೇ ಇದೆ. ಸೊ ಈ ಒಂದು ಬಂಗುಡೆ, ಬೂತಾಯಿ, ರಾಹುವಿನಂಥ ಕೊಬ್ಬಿನ ಮೀನುಗಳು ಏನಿದೆ ಈ ಒಮೆಗಾ 3 ಕೊಬ್ಬಿನ ಆಮ್ಲಗಳಲ್ಲಿ ಸಮೃದ್ಧವಾಗಿದ್ದು ಇವುಗಳು ಅರಿವಿನ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಸೊ ಇದು ತುಂಬ ಒಳ್ಳೆಯದು ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆ ಅಂತ ಹೇಳ್ಬೋದು. ಸೊ ಈ ಒಂದು ಕೊಬ್ಬಿನ ಮೀನುಗಳನ್ನು ಎಲ್ರಿಗೂ ಕೂಡ ಎಲ್ಲ ಮಕ್ಕಳಿಗೂ ಫ್ರೈ ಮಾಡೋದು ತುಂಬ ಇಷ್ಟ, ಬಟ್ ಈ ಒಂದು ಸಾರಿಂದನೇ ಕೊಡಿ ಅಂತ ನಾನು ಹೇಳ್ತೇನೆ. ಸೊ ಈ ಪುಟ್ಟ ಮಕ್ಕಳು ಏನಿದ್ದಾರೆ ಅವರಿಗೆ ಆ ಒಂದು ಮಾಂಸದ ಒಂದು ಮೀನಿನ ಮಾಂಸದ ಪೀಸ್ಗಳೇನಿದೆ ಅದರಿಂದನೇ ಊಟ ಮಾಡಿಸಿ. ಸೊ ಇದರಿಂದ ಚಿಕ್ಕದಿಂದನೇ ಅವರಿಗೆ ಆ ಒಂದು ಬೆಳವಣಿಗೆಯಲ್ಲಿ ಆ ಒಂದು ಕೊಬ್ಬಿನ ಅಂಶ ಅವರ ಒಂದು ಆಹಾರದಲ್ಲಿ ಸೇರ್ಪಡೆ ಆಗೋದ್ರಿಂದ ಅವರಿಗೆ ಈ ಒಂದು ಕೊಬ್ಬಿನ ಅಂಶ ನ್ಯಾಚುರಲ್ ಆಗಿ ಸಿಗುತ್ತೆ. ಹಾಗಾಗಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವರ ಬ್ರೈನ್ ಡೆವಲಪ್ಮೆಂಟ್ಗೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ಇಸ್ ಬೆರಿಗಳನ್ನು ತಿನ್ನಿಸಿ. ಓಕೆನಾ? ಸೊ ಇನ್ನು ಬೆರಿಗಳು ಏನಿದೆ, ಈ ಒಂದು ಸ್ಟ್ರಾಬೆರಿ ಏನಿದೆ, ಬ್ಲ್ಯಾಕ್ ಬೆರಿ, ಬ್ಲೂ ಬೆರಿ, ಹೀಗೆ ತುಂಬ ಬೆರಿಗಳನ್ನ ನೀವು ನೋಡ್ತೀರಾ ಅಲ್ವಾ? ಸೊ ತುಂಬ ವಿಧವಾದ ಬೆರಿಗಳನ್ನ ನೀವು ನೋಡ್ತೀರಾ. ಸೊ ಈ ಒಂದು ಬೆರಿ ಹಣ್ಣುಗಳು ಏನಿದೆ ಇವುಗಳನ್ನ ಸ್ಟ್ರಾಬೆರಿ ಆಗಿರಲಿ, ರಾಸ್ಬೆರಿಗಳಂತಹ ಬೆರ್ರಿ ಹಣ್ಣುಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಸಿ ಅನ್ನು ಹೊಂದಿದ್ದು ಮೆದುಳಿನ ಆರೋಗ್ಯವನ್ನು ಇದು ಬೆಂಬಲಿಸುತ್ತೆ. ಹಾಗಾಗಿ ಇದರಲ್ಲಿ ತುಂಬ ಪೋಷಕಾಂಶಗಳು ನ್ಯಾಚುರಲ್ ಆಗಿ ಅವರಿಗೆ ಸಿಗುತ್ತೆ. ಸೊ ಇದರಿಂದ ಉತ್ಕೃಷ್ಟ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಹಾಗೂ ಅವರ ಮೆದುಳಿನ ಬಲ ಹಾಗೂ ಆರೋಗ್ಯಕ್ಕೆ ಇದು ಬೆಂಬಲಿಸುತ್ತೆ. ಹಾಗಾಗಿ ಇದನ್ನ ನೀವು ಅವರ ಫುಡ್ ಹ್ಯಾಬಿಟ್ಸಲ್ಲಿ ಬೆಳಿಗ್ಗೆ ಆಗಿರಲಿ, ಈವ್ನಿಂಗ್ ಆಗಿರಲಿ ಇದನ್ನು ಒಂದು ಹಾಗೆ ಕೊಡಿ ಅಂತ ಹೇಳಿ ಅದನ್ನು ಒಂದು ಬಟ್ಟಲು ಅವರಿಗೆ ತಗೊಂಡೋಗಿ ಕೊಡೋದಲ್ಲ. ಸೊ ಒನ್ ಡೇಯಲ್ಲಿ ಒಂದು 2 to 3 ಅಥವಾ ಒನ್ ಡೇಯಲ್ಲಿ ಒಂದು 5 to 10 ಹೀಗೆ ಕೊಡೋದಾದರೆ ಇದು ತುಂಬ ಒಳ್ಳೆಯದು. ಅವರು ಅದನ್ನೇ ನೆಚ್ಕೊಂಡು ತಿನ್ನೋರಾಗಿದ್ದರೆ ಚಿಕ್ಕದ್ರಿಂದನೇ ಅದನ್ನು ಹ್ಯಾಬಿಟ್ ಮಾಡಿ. ನೀವೀಗ ಸಣ್ಣದಿರುವಾಗಲೇ ನೀವು ಆ ಒಂದು ಎಣ್ಣೆ ತಿಂಡಿಗಳಾಗಿರಲಿ, ಹೊರಗಿನ ತಿಂಡಿಗಳಾಗಿರಲಿ ಇದನ್ನ ಕೊಟ್ಟು ಬೆಳೆಸಿರ್ತೀರ. ಹಾಗಾಗಿ ಮಿಡಲಲ್ಲಿ ಅವರಿಗೆ ತಗೊಂಡೋಗಿ ಹಣ್ಣುಗಳನ್ನು, ತರಕಾರಿಗಳನ್ನ ಕೊಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಬಿಕಾಸ್ ಅವರಿಗೆ ಅದು ಇಷ್ಟವಾಗುವುದಿಲ್ಲ, ಅವರಿಗೆ ಆ ಒಂದು ರುಚಿ ಸಿಕ್ಕಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಅವರು ಸಣ್ಣವರಾಗಿರುವಾಗಲೇ ಅವ್ರನ್ನ ಚೆನ್ನಾಗಿ ಬೆಳೆಸಿ ಅಂತ ನಾನು ಹೇಳ್ತೇನೆ. ಸೊ ಸಣ್ಣವರಾಗಿರುವಾಗಲೇ ಈ ವೆಜಿಟೇಬಲ್ಸ್ ಏನಿದೆ, ಸ್ಟ್ರಾಬೆರೀಸ್ ಏನಿದೆ, ಫ್ರೂಟ್ಸ್ ಏನಿದೆ, ಈ ಒಂದು ಸೊಪ್ಪುಗಳೇನಿದೆ ಇವುಗಳನ್ನು ಕೊಡಿ ಅಂತ ಹೇಳ್ತೇನೆ. ಓಕೆನಾ? ಸೊ ಇದರಿಂದ ತುಂಬ ಹೆಲ್ಪ್ಫುಲ್ ಅವರ ಬಾಡಿಗೆ, ಹಾಗೆ ಅವರ ಮೆದುಳಿನ ಶಕ್ತಿಗೆ, ಹಾಗೆ ಅವರ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೆ ಅವರ ಒಂದು ಉತ್ಸಾಹ ಏನಿದೆ ಅದನ್ನ ಹೆಚ್ಚಿಸುತ್ತೆ ಅವರ ಜೀವನದಲ್ಲಿ. ಇನ್ನು ಈ ಒಂದು ಧಾನ್ಯಗಳೇನಿದೆ ಅದನ್ನ ಕೊಡಿ. ಸೊ ಧಾನ್ಯಗಳು ಯಾವುದು ಅಂತ ನಿಮಗೆ ಗೊತ್ತೇ ಇದೆ. ಓಟ್ಸ್, ನವಣೆ, ಬ್ರೌನ್ ರೈಸ್ ನಂತಹ ಧಾನ್ಯಗಳು ಮೆದುಳಿಗೆ ಸ್ಥಿರವಾದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಸೊ ಅವುಗಳ ಕಾರ್ಯಕ್ಕೆ ಇದು ನೆರವಾಗುತ್ತೆ. ಸೊ ಹಾಗಾಗಿ ಈ ಒಂದು ಧಾನ್ಯಗಳು, ನವಧಾನ್ಯಗಳು, ಸಿರಿಧಾನ್ಯಗಳು ಏನಿದೆ ಇವುಗಳನ್ನೆಲ್ಲವನ್ನು ನವಣೆ ಆಗಿರಲಿ, ರಾಗಿ ಆಗಿರಲಿ, ಗೋಧಿ ಆಗಿರಲಿ ಇವುಗಳನ್ನೆಲ್ಲ ಸೇರ್ಪಡಿಸಿ ಅವರಿಗೆ ಆಹಾರವನ್ನು ತಯಾರಿಸಿ ಕೊಡಿ. ಓಕೆನಾ? ಸೊ ತುಂಬ ಆಹಾರಗಳು ನಿಮಗೆ ಈ ಒಂದು ಬೆಳಿಗ್ಗೆ ರುಟೀನಲ್ಲಿ ಮಾಡೋಕ್ಕೆ ತುಂಬ ಆಹಾರಗಳನ್ನ ನೀವು ಕಾಣ್ತೀರಾ ಅಲ್ವಾ? ಸೊ ತುಂಬ ಉತ್ಕೃಷ್ಟ ಮಟ್ಟದ ಹಾಗೂ ಆ ಒಂದು ಪೋಷಕಾಂಶವಿರುವ ಆಹಾರವನ್ನು ನೀವು ತುಂಬ ಈ ಒಂದು ಧಾನ್ಯಗಳನ್ನೇ ಬಳಸಿ ಮಾಡಿ ಅಂತ ಹೇಳ್ತೇನೆ. ಸೊ ಇದರಿಂದ ಅವರ ಒಂದು ನ್ಯಾಚುರಲ್ ಪ್ರೋಸೆಸ್ ಕರೆಕ್ಟ್ ಆಗಿರುತ್ತೆ, ಹಾಗೆ ಅವರಿಗೆ ನೆಚ್ಕೊಂಡು ತಿಂತಾರೆ ಕೂಡ. ಇದನ್ನು ಡಿಫ್ರೆಂಟ್ ಆಗಿ ನಿಮಗೆ ಎಷ್ಟೋ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ, ಹಾಗೆ ಇವುಗಳನ್ನು ಬಳಸಿಕೊಂಡು ಮಾಡಿರುವಂಥ ಎಷ್ಟೋ ತಿನಿಸುಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಈ ದಿನ. ಸೊ ನಾನು ಕೂಡ ಒಂದು ಫುಡ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅದರಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ಬೋದು, ನಿಮಗೆ ಇಂತಹ ಒಂದು ವಿಡಿಯೋಸ್ಗಳು ಬೇಕಿದ್ರೆ. ಸೊ ನನ್ನ ಲೈಫ್ ಸ್ಟೈಲ್ ಬೇರೆಯೇ, ಹಾಗೆ ಎಲ್ಲವನ್ನು
ತಿನ್ನಿ, ನಿಮ್ಗೆ ಇಷ್ಟ ಇರೋ ಎಲ್ಲ ವಿಷಯಗಳನ್ನ ನೀವು ತಿನ್ಕೋಬೋದು, ಬಟ್ ಅದನ್ನು ಹೆಚ್ಚಾಗಿ ತಿನ್ನಬೇಡಿ ಅಂತ ಹೇಳ್ತೇನೆ. ನೆಚ್ಚಿರುವಂಥ ಆಹಾರಗಳನ್ನ ತಿನ್ನಿ, ಬಟ್ ಅದನ್ನ ತುಂಬಾ ತಿನ್ನಬೇಡಿ ಅಂತ ಹೇಳ್ತೇನೆ. ಓಕೆನಾ. ಸೊ ಅದರಲ್ಲೆಲ್ಲ ಒಂದು ಲಿಮಿಟ್ ಇರಲಿ, ಲಿಮಿಟನ್ನು ಮೈಂಟೈನ್ ಮಾಡಿ ಅಂತ ಹೇಳ್ತೇನೆ. ಓಕೆನಾ. ಸೊ ನೆಕ್ಸ್ಟ್ ಈಸ್ ನಟ್ಸ್ ಆ್ಯಂಡ್ ಈ ಒಂದು ಫ್ರೂಟ್ಸ್ ಏನಿದೆ, ಡ್ರೈ ಫ್ರೂಟ್ಸ್ ಏನಿದೆ, ಇದನ್ನ ತಿನ್ನಿಸಿ ಅಂತ ಹೇಳ್ತೇನೆ. ಸೊ ಈ ಒಂದು ವಾಲ್ನಟ್ ಆಗಿರಲಿ, ಬಾದಾಮಿ, ಅಗಸೆ ಬೀಜಗಳು ಮತ್ತು ಚಿಯಾ ಬೀಜಗಳು, ಗೋಡಂಬಿ, ಕ್ಯಾಶ್ಯೂ ನಟ್ಸ್ ಆರೋಗ್ಯಕರ ಕೊಬ್ಬುಗಳನ್ನ ಹೊಂದಿದ್ದು, ಇವುಗಳು ಪ್ರೋಟೀನ್ ಮತ್ತು ವಿಟಮಿನ್ ಇಯ ಅತ್ಯುತ್ತಮ ಮೂಲಗಳಾಗಿದ್ದು ಮೆದುಳಿಗೆ ಹಾನಿಯಾಗದಂತೆ ಇದು ರಕ್ಷಿಸುತ್ತೆ. ಸೊ ಹಾಗಾಗಿ ನಿಮಗೆ ಈ ಒಂದು ನಟ್ಸನ್ನು ಹೆಚ್ಚಾಗಿ ಬಳಸಿ, ಬಟ್ ಇದನ್ನು ರಾತ್ರಿನೇ ನೆನೆಸಿಡಿ ಅಂತ ನಾನು ಹೇಳ್ತೇನೆ. ಸೊ ತುಂಬ ಜನ ನಟ್ಸ್ ತಿನ್ನಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತೇಳಿ ಒಂದು ಬಾಟಲ್ ತಗೊಂಬಂದು, ಒಂದು ಡಬ್ಬ ತಗೊಂಬಂದು ಅದನ್ನು ಒಂದೇ ದಿನ ತಿಂದು ಮುಗಿಸೋದಲ್ಲ. ಓಕೆನಾ. ಸೊ ಒಂದೇ ದಿನದಲ್ಲಿ ಈ ಒಂದು ಫ್ರೂಟ್ಸ್ನೆಲ್ಲ ತಿಂದು ಮುಗಿಸೋದಲ್ಲ. ಹಾಗಾಗಿ ಇದನ್ನು ಹಿಂಗೆ ಒಂದೇ ದಿನದಲ್ಲಿ ತಿಂದು ಮುಗಿಸಿದ್ರೆ ನಿಮ್ಗೆ ಯಾವುದೇ ರೀತಿಯಂಥ ಅದರಲ್ಲಿರುವ ಪೋಷಕಾಂಶಗಳು, ಪ್ರೋಟೀನ್ಗಳು ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನ ಒಂದೇ ದಿನದಲ್ಲಿ ತಿನ್ನೋಕ್ಕಿಂತ ಬದಲು ಈ ಒಂದು ಬಾಕ್ಸ್ನ ತಂದಿಡಿ, ತಪ್ಪೇನಿಲ್ಲ. ಬಟ್ ಅದರಲ್ಲಿ ರಾತ್ರಿನೇ ಒಂದು ಗೋಡಂಬಿ ಅಥವಾ ಒಂದು ಬಾದಾಮಿ ಅಥವಾ 2 ಬಾದಾಮಿ, 2 ಗೋಡಂಬಿ, ಈ ಒಂದು ಡೇಟ್ಸ್ ಆಗಿರಲಿ, ವಾಲ್ನಟ್ ಆಗಿರಲಿ, ಇದನ್ನ ನೆನೆಸಿಡಿ ರಾತ್ರಿನೇ ನೀರಲ್ಲಿ, ಒಂದು ಸ್ವಲ್ಪ ನೀರಲ್ಲಿ ಇದನ್ನು ನೆನೆಸಿಡಿ. ಓಕೆನಾ. ಸೊ ನೆನೆಸಿಟ್ಟು ಬೆಳಿಗ್ಗೆ ಆಗುವಾಗ ಅದನ್ನು ತೆಗೆದು ಆ ಒಂದು ಬೀಜಗಳನ್ನೆಲ್ಲ ತೆಗೆದು ಹಂಗೇನೆ ತಿನ್ಕೋಬೋದು. ಆ್ಯಂಡ್ ಆ ಒಂದು ನೀರನ್ನು ಏನು ಹಾಕಿಟ್ಟಿರ್ತೀರ ಆ ನೀರನ್ನು ಹಂಗೆ ಕುಡಿಬೋದು ನಿಮಗೆ. ಬಟ್ ಅದು ಬೇಡ, ನನಗೆ ಹಂಗೆ ತಿನ್ನೋಕ್ಕೆ ಒಂಥರ ಆಗ್ತಿದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಅದನ್ನು ಅದ್ರ ಜೊತೆಗೆ ನಿಮಗೆ ಏನಾದರೂ ಅವಕ್ಯಾಡೋನ ಅಥವಾ ಏನಾದರೂ ಒಂದು ಹಾಲನ್ನು ಏನಾದರೂ ಒಂದು ಹಾಕಿ ಮಿಕ್ಸಿಯಲ್ಲಿ ಜಸ್ಟ್ ಒಂದ್ಸಲ ಗ್ರೈಂಡ್ ಮಾಡಿ ಅದನ್ನ ಕುಡಿಬೋದು ನಿಮಗೆ ಹಾಗೆಯೇ. ಸೊ ಇದು ಬೆಳಗಿನ ಬ್ರೇಕ್ಫಾಸ್ಟ್, ಲೈಟ್ ವೆಯ್ಟ್ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ಹಾಗೆ ಒಳ್ಳೆಯ ಪೋಷಕಯುಕ್ತ ಹಾಗೂ ಪ್ರೋಟೀನ್ ಯುಕ್ತ ವಸ್ತುಗಳು ಕೂಡ ನೀವು ಸೇವನೆ ಮಾಡ್ತೀರಾ. ಹಾಗಾಗಿ ಈ ಒಂದು ನಟ್ಸ್ ಆ್ಯಂಡ್ ಬೀಜಗಳನ್ನ ಇದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಸೊ ಬೆಳಿಗ್ಗೆ ರಾತ್ರಿ ನೆನೆಸಿಡಿ, ಬೆಳಿಗ್ಗೆ ಅದನ್ನು ಸೇವಿಸಿ ಅಂತ ಹೇಳ್ತೇನೆ. ಓಕೆನಾ. ಸೊ ಇದು ಉತ್ತಮವಾದ ಆಹಾರ ಪದ್ಧತಿ. ಸೊ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಫಸ್ಟ್ ಏನು ಮಾಡಬೇಕು ನೀವು, ಸೊ ಬೆಳಿಗ್ಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಬಿಸಿ ಇರುವ ನೀರನ್ನು ಕುಡೀರಿ. ಓಕೆನಾ. ಸೊ 1 ಗ್ಲಾಸ್ ಕುಡಿದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಈ ಒಂದು ನಟ್ಸನ್ನು ನಿಮಗೆ ಕೂಡ ಸೇವಿಸ್ಬೋದು. ಇನ್ನು ಮೊಟ್ಟೆಗಳು. ಸೊ ಈ ಒಂದು ಮೊಟ್ಟೆಗಳನ್ನ ಏನು ಸೇವನೆ ಮಾಡ್ತೀರಾ ಇದು ತುಂಬಾ ಒಳ್ಳೆಯದು. ಹಾಗಂತೇಳಿ ಒಂದು ದಿವಸ 10 ಮೊಟ್ಟೆ ತಿನ್ನೋದಲ್ಲ. ಓಕೆನಾ. ಸೊ ಅದಕ್ಕೂ ಕೂಡ ತುಂಬಾ ಒಂದು ಪ್ರೊಸೀಜರ್ಸ್ ಇದೆ. ಸೊ ಮೊಟ್ಟೆಗಳು ಕೊಲೀನಿಂದ ತುಂಬ ಪೌಷ್ಟಿಕ ದಟ್ಟವಾದ ಆಹಾರವಾಗಿದ್ದು ಇದು ಮೆದುಳಿನ ಬೆಳವಣಿಗೆ, ಸ್ಮರಣ ಶಕ್ತಿ ಮತ್ತು ಕಲಿಕೆಗೆ ನಿರ್ಣಾಯಕವಾಗಿದೆ. ಸೊ ಈ ಒಂದು ಎಲ್ಲೋಕ್ಕಿಂತ ಈ ಒಂದು ಇದು ಯೋಕ್ ಏನಿದೆ, ಈ ಒಂದು ಎಲ್ಲೋ ಯೋಕ್ ಏನಿದೆ ಅದಕ್ಕಿಂತ ಈ ಒಂದು ಹೊರಗಿರುವ ಆ ಬಿಳಿ ಪದರ ಏನು ಬರುತ್ತೆ ಅದು ತುಂಬಾನೇ ನಿಮ್ಮ ಒಂದು ಬಾಡಿಗೆ ಅತ್ಯುತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದನ್ನು ಸೇವಿಸಿ. ಸೊ ಎಲ್ಲೋ ತಿನ್ನಬೇಡಿ ಅಂತ ತಿನ್ನಬೇಡಿ ಅಂತ ಹೇಳೋದಿಲ್ಲ, ಬಿಕಾಸ್ ನಿಮಗೆ ಅದು ಕೆಲವೊಬ್ಬರಿಗೆ ಅದನ್ನೇ ಇಷ್ಟ. ಹಾಗಾಗಿ ತಿನ್ನಿ, ದಿನಕ್ಕೊಂದು ಮೊಟ್ಟೆನ ಸೇವಿಸೋ ಹಾಗೆ ಇಟ್ಕೊಳ್ಳಿ. ಓಕೆನಾ. ಸೊ ವಯಸ್ಸಾದವರಾಗಿರಲಿ, ಇನ್ನು ಮಕ್ಕಳಾಗಿರಲಿ, ಇನ್ನು ಯಾರೇ ಆಗಿರಲಿ, ದಿನಕ್ಕೆ 1 ಮೊಟ್ಟೆನಾದರೂ ಸೇವಿಸೋ ಹಾಗೆ ಇರಲಿ. ಸೊ 1ಕ್ಕಿಂತ 2 ಸೇವಿಸಿದ್ರೆ ಏನಿಲ್ಲ, ಒಂದು 2-3 ತಿನ್ಬೋದು ನಿಮಗೆ. ಬಟ್ ಅದು ಹಾಗೇನೂ ಸರಿಯಾಗೋದಿಲ್ಲ ಅಂತ ಹೇಳಿದ್ರೆ 1 ಮೊಟ್ಟೆನ ಸೇವಿಸಿ. ಓಕೆನಾ. ಸೊ ನಿಮಗೆ ಬೆಳಗಿನ ರೂಟೀನಲ್ಲಿ ಈ ಒಂದು ವಾಲ್ನಟ್ ಜ್ಯೂಸ್ ಆಗಿರಲಿ, ಒಂದು ಡ್ರಿಂಕ್ ಆಗಿರಲಿ, ಜೊತೆಗೆ ಈ ಒಂದು ಮೊಟ್ಟೆನ ಸೇವಿಸ್ಬೋದು. ಸೊ ಇದು ಉತ್ತಮವಾದ ಆಹಾರ ಪದ್ಧತಿ. ಇನ್ನು ಏನಪ್ಪ ಅಂತ ಹೇಳಿದ್ರೆ ಕಡು ಹಸಿರು ಸೊಪ್ಪುಗಳು, ಅಂದರೆ ಈ ಒಂದು ಸೊಪ್ಪುಗಳೇನು ಬರುತ್ತೆ, ಸ್ಪಿನಚ್ ಏನು ಬರುತ್ತೆ, ಹಾಗೆ ಈ ಒಂದು ತುಂಬ ಹೇರಳವಾಗಿ ನಿಮಗೆ ಸೊಪ್ಪುಗಳಲ್ಲಿ ವಿಧಗಳಿವೆ. ಸೊ ಅವುಗಳೆಲ್ಲವನ್ನು ನಿಮಗೆ ತಿನ್ಬೋದು. ಸೊ ಈ ಪಾಲಕ್ ಸೊಪ್ಪಾಗಿರಲಿ, ಇನ್ನು ತುಂಬ ಸೊಪ್ಪು, ಸಬ್ಸಿಗೆ ಆಗಿರಲಿ, ತುಂಬ ಸೊಪ್ಪುಗಳನ್ನ ನಾವು ಕಾಣ್ತೀವಲ್ವ. ಸೊ ಎಲ್ಲ ಮೆಂತೆ ಸೊಪ್ಪು ಇವುಗಳೆಲ್ಲವೂ ಕೂಡ ಒಳ್ಳೆಯದೇ. ಸೊ ದಿನಕ್ಕೊಂದು ಬಾರಿ ಆದರೂ ಈ ಒಂದು ಸೊಪ್ಪುಗಳನ್ನ ಸೇವನೆ ಮಾಡೋದನ್ನು ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ಸಲ, ಮಧ್ಯಾಹ್ನ ಆಗಿರಲಿ, ಬೆಳಿಗ್ಗೆ ಆಗಿರಲಿ, ಇಲ್ಲ ರಾತ್ರಿ ಆಗಿರಲಿ, ಒಂದು ಟೈಮ್ಗೆ ಈ ಒಂದು ಸೊಪ್ಪನ್ನು ತಿನ್ನೋದನ್ನು ನೀವು ಇಟ್ಕೊಂಡ್ರೆ ಇದು ಕರೆಕ್ಟಾಗಿ ಇರುತ್ತೆ ನಿಮ್ಮ ಲೈಫ್ ಸ್ಟೈಲ್. ಓಕೆನಾ. ಸೊ ಪಾಲಕ್, ಮೆಂತೆ, ಸಬ್ಸಿಗೆ, ಬಸಳೆ ಸೊಪ್ಪಿನಂತಹ ಕಡು ಎಲೆಯ ಸೊಪ್ಪುಗಳು ಫೋಲೇಟ್, ವಿಟಮಿನ್ ಕೆ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಇದು ಒಟ್ಟಾರೆ ಮೆದುಳಿನ ಆರೋಗ್ಯವನ್ನು ಬೆಂಬಲಿಸುತ್ತೆ. ಹಾಗಾಗಿ ಇದು ನಿಮ್ಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಅಂತಲೇ ಹೇಳ್ಬೋದು. ಇನ್ನು ಅವಕ್ಯಾಡೋ, ನಾನು ಏನು ಹೇಳಿದೆ, ನನ್ನ ಒಂದು ಡೈಲಿ ರುಟೀನಲ್ಲಿ ಈ ಒಂದು ಅವಕ್ಯಾಡೋ ಡೈಲಿ ಇದ್ದೇ ಇರುತ್ತೆ. ಸೊ ಬಿಕಾಸ್ ಇಟ್ ಇಸ್ ವೆರಿ ಯೂಸ್ಫುಲ್ ಫ್ರೂಟ್ ಅಂತ ಹೇಳ್ಬೋದು. ಹಾಗೆ ಈ ಒಂದು ಅವಕ್ಯಾಡೋಗಳಲ್ಲಿರುವ ಆರೋಗ್ಯಕರ ಏಕಪರ್ಯಾಪ್ತ ಕೊಬ್ಬುಗಳು ಮೆದುಳಿಗೆ ರಕ್ತದ ಹರಿವನ್ನು ಸುಧಾರಿಸುತ್ತೆ, ಉತ್ತಮ ಅರಿವಿನ ಕಾರ್ಯಕ್ಕೆ ಇದು ಕೊಡುಗೆ ನೀಡುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಉತ್ತಮವಾದ ಅವಕ್ಯಾಡೋವನ್ನೇ ಆಯ್ಕೆ ಮಾಡ್ಕೊಳ್ಳಿ. ಸೊ ಇದು ಬೆಸ್ಟ್ ಫಾರ್ ಯುವರ್ ಬ್ರೈನ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮೂಳೆಗಳ ಸೆಳೆತ ಏನು ಕಾಣ್ತದೆ ನಿಮಗೆ, ಅದಕ್ಕೂ ಕೂಡ ಇದು ಒಳ್ಳೆಯದು. ಸೊ ಹಾಗಾಗಿ ಈ ಒಂದು ಅವಕ್ಯಾಡೋ ಅಂದರೆ ಏನು ಹೇಳ್ತಾರೆ ನಮಗೆ ಬಟರ್ ಫ್ರೂಟ್ ಅಂತ ಏನು ಹೇಳ್ತಾರಲ್ವಾ, ಸೊ ಅದನ್ನು ನೀವು ಯೂಸ್ ಮಾಡಲೇಬೇಕು ಅಂತ ಹೇಳ್ತೇನೆ. ಸೊ ಇದು ತುಂಬ ಉತ್ತಮವಾದ ಒಂದು ಹಣ್ಣು ಅಂತ ಹೇಳ್ಬೋದು. ಇನ್ನು
ಈ ಒಂದು ದ್ವಿದಳ ಧಾನ್ಯಗಳು ಏನಿವೆ ಅವುಗಳನ್ನ ಯೂಸ್ ಮಾಡಿ. ದ್ವಿದಳ ಧಾನ್ಯಗಳು ನಿಮಗೆ ಏನೆಲ್ಲ ಅಂತ ಗೊತ್ತೇ ಇದೆ. ಬೀನ್ಸ್ ಮತ್ತು ಮಸೂರಗಳು ಈ ಪೋಷಕಾಂಶಗಳಿಂದ ಕೂಡಿದ ಸಸ್ಯ ಆಧಾರಿತ ಶಕ್ತಿವರ್ಧಕಗಳಾಗಿದ್ದು ಇದು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ. ಮೆದುಳಿನ ಕಾರ್ಯವನ್ನು ಇದು ಬೆಂಬಲಿಸುತ್ತೆ. ಹಾಗಾಗಿ ಇದು ಕೂಡ ಒಳ್ಳೆಯ ಒಂದು ಆಹಾರ. ಇದರಲ್ಲಿ ನಿಮಗೆ ಕಿವಿ ಫ್ರೂಟ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಹಾಗೆ ಬೇರಿ ಫ್ರೂಟ್ಸ್, ಕಿವಿ ಸೊಪ್ಪುಗಳು, ಹಾಗೆ ತುಂಬ ಈ ಒಂದು ಕಾಳುಗಳೆಲ್ಲ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಕೂಡ ನಿಮಗೆ ಯೂಸ್ ಮಾಡ್ಕೋಬೋದು ನಿಮ್ಮ ದೈನಂದಿನ ಲೈಫ್ನಲ್ಲಿ. ಹಾಗಾಗಿ ಇದು ತುಂಬ ಮೆಚ್ಯೂರ್ಡ್ ಆಗಿ ನಿಮಗೆ ಬಿಹೇವ್ ಮಾಡೋಕ್ಕೆ ನಿಮಗೆ ಹಾಗೂ ನಿಮ್ಮ ಮೆಚ್ಯೂರಿಟಿ ಲೆವೆಲ್ ಏನಿದೆ ಅದನ್ನು ಕೂಡ ವೃದ್ಧಿಪಡಿಸುತ್ತೆ. ಸೊ ಮಕ್ಕಳಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಹಾಲಿನ ಉತ್ಪನ್ನ, ಈ ಹಾಲಿನಿಂದ ಕೂಡಿದ ಉತ್ಪನ್ನ ಅಂದರೆ ಪ್ಯೂರ್ ಹಾಲಾಗಿರಬೇಕು. ಸೊ ಇದು ತುಂಬ ಈ ಒಂದು ಹಾಲಿನ ಉತ್ಪನ್ನ ಅಂತ ಹೇಳಿದ ತಕ್ಷಣ ಈ ಬೇಕರಿಯಲ್ಲಿ ಸಿಗುವ ಐಟಮ್ಸ್ ದೂದ್ ಪೇಡ ಹತ್ರ ಅದೇನಲ್ಲ. ಸೊ ಈ ಒಂದು ಹಾಲಿನಿಂದ ನೀವು ಮನೇಲಿ ತಯಾರಿಸ್ಬೋದು ಅಥವಾ ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು. ಇವುಗಳು ಹಾಲು ಮತ್ತು ಮೊಸರು ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ B12ನ ಅತ್ಯುತ್ತಮ ಮೂಲಗಳಾಗಿವೆ. ಇವೆಲ್ಲವೂ ಮಗುವಿನ ಮೆದುಳಿನ ಬೆಳವಣಿಗೆಗೆ ಅತ್ಯಗತ್ಯವಾಗಿರುವ ವಸ್ತುಗಳು. ಹಾಗಾಗಿ ದಿನಕ್ಕೆ ಒಂದು ಬಾರಿ ಆದರೂ ನಿಮ್ಮ ಮಗುವಿಗೆ ಈ ಒಂದು ಹಾಲನ್ನು ಕುಡಿಸೋದನ್ನು ಕಲಿಸಿ. ಓಕೆನಾ. ಸೊ ಅದು ಬೆಳಿಗ್ಗೆ ಆದರೂ ಸರಿ, ರಾತ್ರಿ ಅತ್ಯುತ್ತಮ ಒಂದು ಸಮಯ ಅಂತ ಹೇಳ್ಬೋದು. ರಾತ್ರಿ ಊಟದ ನಂತರ ಮಲಗೋಕ್ಕಿಂತ ಮುಂಚೆ ಈ ಒಂದು ಹಾಲನ್ನ ಕುಡಿಸೋದು ಅತ್ಯುತ್ತಮಕಾರಿ ಅಂತ ಹೇಳ್ಬೋದು. ಆದರೆ ಇದು ಬೆಳಗ್ಗೆ ಕುಡಿದ್ರೂ ಇಟ್ಸ್ ಓಕೆ ಫೈನ್ ಅಂತಲೇ ಹೇಳ್ಬೋದು. ಓಕೆ, ದಿನದಲ್ಲಿ ಒಂದು ಸಲ ಆದರೂ ಈ ಒಂದು ಹಾಲನ್ನು ಕುಡಿಸಿ, 1 ಗ್ಲಾಸ್ ಹಾಲನ್ನು ಅವರಿಗೆ ಕುಡಿಸಿ ಅಂತ ಹೇಳ್ತೇನೆ. ಇನ್ನು ಕಫದ ಪ್ರಾಬ್ಲಮ್ಸ್ ಕೂಡ ತುಂಬ ಜನರಿಗೆ ಇರುತ್ತೆ ಈ ಒಂದು ಹಾಲನ್ನ ಕುಡಿಯೋದ್ರಿಂದ. ಅದಕ್ಕೆ ತುಂಬ ಮೆಡಿಸಿನ್ಸ್ ಇದೆ, ಅದನ್ನು ಕೂಡ ನಿಮಗೆ ತಗೋಬೋದು. ಹಾಗೆ ಇದು ಸರಿ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಪೀಡಿಯಾಟ್ರಿಷಿಯನ್ ಏನಿದೆ ಅವ್ರನ್ನ ಕೂಡ ಕನ್ಸಲ್ಟ್ ಮಾಡಿ ನಿಮಗೆ ನಿಮ್ಮ ಮಗುವಿಗೆ ಈ ಒಂದು ಹಾಲನ್ನು ಕೊಡ್ಬೋದು. ಓಕೆನಾ. ಸೊ ಇದು ಕೂಡ ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ಸೊ ಹಾಲಿನ ಉತ್ಪನ್ನಗಳನ್ನ ಕೊಡಲೇಬೇಕು. ಅದು ಪ್ಯೂರ್ ಹಾಲಾಗಿರಬೇಕು. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂತ. ಬ್ರೆಡ್ ಟೋಸ್ಟ್ ಎಲ್ಲ ಮಾಡಿ ನಿಮಗೆ ಮಕ್ಕಳಿಗೆ ಕೊಡ್ಬೋದು. ಬ್ರೆಡ್ ಟೋಸ್ಟ್ ಮಾಡಿ ಅದರಲ್ಲಿ ಅವಕ್ಯಾಡೋನ ಹಾಕೋದಾಗಿರಲಿ ಅಥವಾ ತುಪ್ಪವನ್ನು ಬಳಸೋದಾಗಿರಲಿ, ಬೆಣ್ಣೆಯನ್ನು ಬಳಸೋದಾಗಿರಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಮಗುವಿನ ಮೆದುಳಿಗೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ನ ಕೂಡ ನಿಮಗೆ ಡಿಫ್ರೆಂಟಾಗಿ ಮಾಡ್ಬೋದು. ಹಾಗೆ ಮಕ್ಕಳಿಗೆ ತುಂಬ ಅಚ್ಚುಮೆಚ್ಚಾಗಿ ಕೂಡ ನಿಮಗೆ ಆಹಾರವನ್ನು ಮಾಡಿಕೊಡ್ಬೋದು. ಸೊ ಪ್ಯಾರೆಂಟ್ಸ್ ನಿಮ್ಮ ಕೈಲಿದೆ ನಿಮ್ಮ ಮಗುವನ್ನು ಹೇಗೆ ನೋಡ್ಕೋಬೇಕು, ಹಾಗೆ ಅಂತಹ ಆಹಾರಗಳನ್ನ ಅವರಿಗೆ ನೀಡಬೇಕು, ಅವ್ರನ್ನ ಹೇಗೆ ಪೋಷಕಾಂಶಯುಕ್ತವಾಗಿ ಬೆಳೆಸಬೇಕು ಅನ್ನೋದು ನಿಮ್ಮ ಕೈಲಿದೆ. ಹಾಗಾಗಿ ನೀವೇ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ನೀವು ಅವರಿಗೆ ಕರೆಕ್ಟಾದ ಆಹಾರವನ್ನು ಕರೆಕ್ಟಾದ ಸಮಯಕ್ಕೆ ಕೊಡಿ ಅಂತ ಹೇಳ್ತೇನೆ. ಸೊ ಇದರಿಂದ ನಿಮ್ಮ ಮಕ್ಕಳ ಬೆಳವಣಿಗೆಯು ಅತ್ಯುತ್ತಮವಾಗಿರುತ್ತೆ. ಅವರ ಒಂದು ಬೆಳವಣಿಗೆ ಸ್ಟ್ರಾಟಜಿ ಕರೆಕ್ಟ್ ಆಗಿರುತ್ತೆ. ಹಾಗೆ ಆ ಒಂದು ಬೆಳವಣಿಗೆ ಶಕ್ತಿ ಕೂಡ ಆ ಒಂದು ವಯಸ್ಸಿಗೆ ತಕ್ಕಂತೆ ಬೆಳೆಯುತ್ತಾ ಬರುತ್ತೆ. ಹಾಗಾಗಿ ನೀವು ಈ ಒಂದು ಮಕ್ಕಳ ಮೇಲೆ ಗಮನವಹಿಸುವುದು ಅತ್ಯುತ್ತಮ. ಹಾಗೂ ಈಗಿನ ಪೋಷಕರಿಗೆ ತುಂಬ ಜನರಿಗೆ ವರ್ಕ್ ಇರುತ್ತೆ. ಸೊ ವರ್ಕ್ ಲೋಡ್ ಇರುತ್ತೆ, ಮನೇಲೂ ವರ್ಕ್ ಇರುತ್ತೆ. ಪೋಷಕರಾದ ಒಂದು ತಾಯಿ ಆದವಳಿಗೆ ಮನೇಲೂ ಕೆಲಸ ಇರುತ್ತೆ, ಹೊರಗೂ ಕೆಲಸ ಇರುತ್ತೆ. ಹಾಗಾಗಿ ಮಕ್ಕಳ ಬಗ್ಗೆ ಅವ್ರ ಚಿಂತೆನೇ ಬಿಟ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಟೈಮ್ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗೆ ಮಾಡಬೇಡಿ. ಸೊ ಅವ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಮುಂಬರುವ ರೋಗಗಳು ಹೇಗಿರುತ್ತೆ ಅಂತ ಕೂಡ ಊಹಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಇವತ್ತೇ ಅವ್ರ ಬಗ್ಗೆ ಕೇರ್ ತಗೊಳ್ಳೋದು ಉತ್ತಮ ಅಂತ ಹೇಳ್ತೇನೆ. ಓಕೆನಾ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.